ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ 50ನೇ ಎಪಿಸೋಡ್ಗೆ ಬಂದರೂ ಕೂಡ ಇನ್ನೂ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ನಮಗೂ ಕೂಡ ಇದರಿಂದ ತುಂಬಾ ಬೇಜಾರಾಗಿದೆ. ಇಷ್ಟೊಂದು ಕಷ್ಟಪಟ್ಟು ಬರೆದು ವಿಡಿಯೋ ಹಾಕ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋದಕ್ಕೆ ತುಂಬಾ ಬೇಜಾರು ಅನ್ನಿಸ್ತಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಕೂಡ ಸ್ವಲ್ಪ ಸಮಾಧಾನವನ್ನು ಕೊಡಿ. ಓಕೆ, ಕಥೆಯನ್ನು ಶುರು ಮಾಡ್ತಾ ಇದ್ದೀನಿ. ಏಜಿಗೆ ಯಾವುದೇ ಅಡೆತಡೆಗಳು ಇಲ್ಲೇ ದೀರ್ಘ ಚುಂಬನದ ನಂತರ ನಿಧಾನವಾಗಿ ಅವಳಿಂದ ಹಿಂದೆ ಸರಿಯಲು ಅವನ ಹಿಡಿತದಲ್ಲಿದ್ದ ಅವಳ ತುಟಿಗಳು ಪೂರ್ತಿ ಕೆಂಪಾಗಿತ್ತು. ಅವನ ಮುಖವನ್ನು ನೋಡಲು ಮುಜುಗರವಾಗಿ ಅವನಿಂದ ಬಿಡಿಸಿಕೊಂಡು ಮೇಲೆದ್ದು ಹೋಗಿ ಎಂದು ಬೇಗ ಗಂಡ ತಿಂಡಿ ತಿನ್ನೋಕೆ ಬನ್ನಿ ಎಂದು ಹೊರಗೆ ಓಡಲು ಮೀರಾ ಹುಡುಕಿಕೊಂಡು ಬಂದ ವಿಕ್ಕಿಗೆ ಡಿಕ್ಕಿ ಹೊಡೆಯಲು ಇಬ್ಬರ ತಲೆಗೆ ಸರಿಯಾಗಿಯೇ ತಗುಲಿತು. ನೋವಿನಿಂದ ಹಣೆಯನ್ನು ಉಜ್ಜಿಕೊಂಡ ವಿಕ್ಕಿ, ಲೇ ಮೀರಾ, ಏನೇ ಆಗಿದೆ ನಿಂಗೆ? ಅಲ್ಲ, ಬಾವ ಏನಾದರೂ ರನ್ನಿಂಗ್ ಕಾಂಪಿಟೇಷನ್ ಇಟ್ಟಿದ್ದಾರಾ ಏನು? ಹೇಗೆ ಇನ್ನೊಂದು ಸ್ವಲ್ಪ ಜೋರಾಗಿ ಹೊಡೆದಿದ್ರೆ ತಲೆಯಲ್ಲಿ ರಕ್ತನೇ ಬರೋದು ಎಂದು ಕೋಪದಿಂದ ಅವಳ ಮುಖವನ್ನು ನೋಡಲು, ಸಾರಿ ವಿಕ್ಕಿ, ನಾನು ಬೇಕು ಅಂತ ಮಾಡಿಲ್ಲ, ಅದು ನಿನ್ನ ನೋಡಲಿಲ್ಲ ಎನ್ನಲು, ಅಲ್ಲ ಮೀರಾ, ಅಮ್ಮ ನಿನ್ನ ಹೀರೋನ ತಿಂಡಿ ತಿನ್ನೋಕೆ ಕರ್ಕೊಂಡು ಬಾ ಅಂತ ತಾನೇ ಹೇಳಿ ಇಷ್ಟೊತ್ತಾಯಿತು. ಆಗಲೇ ಹೋದವಳು ಈಗ ಹೊರಗೆ ಬರ್ತಾ ಇದ್ದೀಯ. ಅಲ್ಲ, ಭಾವನ ತಿಂಡಿ ತಿನ್ನೋಕೆ ಕರ್ಕೊಂಡು ಬರೋಕ್ಕೆ ಹೋಗಿದ್ದವಳು. ಅಲ್ಲ, ನೀವಿಬ್ಬರು ಗಂಡ ಹೆಂಡತಿ ಅಲ್ಲೇ ಸೇರಿಕೊಂಡು ರೂಮ್ನಲ್ಲೇ ತಿಂಡಿ ಮಾಡ್ತಾ ಇದ್ದೀರಾ ಹೇಗೆ ಎಂದು ಮುಖವನ್ನು ನೋಡಲು ಅವನ ಈ ಮಾತಿಗೆ ಮೀರಾ ಏನು ಹೇಳಬೇಕು ಎಂದು ತಡವರಿಸಂತಾಗಿತ್ತು. ಇವರ ಮಾತುಗಳನ್ನ ಕೇಳ್ತಾ ಇದ್ದ ಏಜಿಗೆ ಮೀರಾ ಪರಿಸ್ಥಿತಿ ಅರಿವಾಗಿ ವಿಕ್ಕಿಯಿಂದ ವಿಷಯ ಮರೆಸಲು, ವಿಕ್ಕಿ, ನೀನು ಇಲ್ಲಿದ್ದೀಯಾ? ನಾನು ಆಗಲೇ ನಿಮ್ಮ ಅಕ್ಕನ ಬಳಿ ಕೇಳಿದೆ, ಆದರೆ ಅವಳು ನಿನ್ನ ಕರೆಯೋದನ್ನ ಬಿಟ್ಟು ನನ್ನ ಶರ್ಟ್ ಐರನ್ ಮಾಡ್ತಾ ಲೇಟ್ ಮಾಡಿದ್ಲು ಎಂದು ಮೀರಾ ಕಡೆಗೆ ನೋಡಲು ಅವನ ಹೇಳಿದ ಸುಳ್ಳು ಮಾತುಗಳನ್ನು ಕೇಳ್ತಾ ಇದ್ದ ಮೀರಾಗೆ, ಅಲ್ಲ, ಅದು ಹೇಗೆ ಅಷ್ಟು ಸುಲಭವಾಗಿ ಸತ್ಯ ಹೇಳುವಂತೆ ಸಂದರ್ಭಕ್ಕೆ ತಕ್ಕ ಹಾಗೆ ಸುಳ್ಳು ಹೇಳಿ ನಂಬಿಸಿದ್ರು ಎಂದು ಆಶ್ಚರ್ಯದಿಂದ ಅವನನ್ನೇ ನೋಡ್ತಾ ನಿಂತು ಬಿಟ್ಟಳು ಮೀರಾ. ಬಾ ವಿಕ್ಕಿ, ನಾವು ಹೋಗಿ ತಿಂಡಿ ತಿಂದು ಸ್ವಲ್ಪ ಹೊರಗೆ ಹೋಗಿ ಬರೋಣ ಎಂದು ಅವನ ಹೆಗಲ ಮೇಲೆ ಕೈ ಹಾಕಿ ಹೊರಟವನು ಹೋಗುವಾಗ ಮೀರಾ ನಡುವನ್ನು ಬಳಸಿ ಅವನನ್ನೇ ಆಶ್ಚರ್ಯದಿಂದ ನೋಡ್ತಾ ತನ್ನ ಯೋಚನೆಯಲ್ಲಿ ಮುಳುಗಿದ್ದ ಮೀರಾ ಎಚ್ಚರಿಸಿದ್ದು ಹೆಜ್ಜೆ ಬೆರಳ ಸ್ಪರ್ಶ. ತಕ್ಷಣನೇ ತನ್ನ ಸೆರಗಿನಿಂದ ಸೊಂಟ ಕಾಣದಂತೆ ಇಳಿದುಕೊಂಡು ಅವರ ಹಿಂದೆಯೇ ಡೈನಿಂಗ್ ಟೇಬಲ್ ಬಳಿ ನಡೆದಳು ಮೀರಾ. ಎಲ್ಲರೂ ಕೂಡ ಒಟ್ಟಿಗೆ ತಿಂಡಿ ತಿನ್ನಲು ಕುಳಿತಾಗ ಮೀರಾ ಏಜೆ ಮುಖ ನೋಡಲು ನಾಚಿಕೆಯಾಗಿ ಅವನ ಕಡೆಗೆ ತಿರುಗಿಯೂ ಕೂಡ ನೋಡಲಿಲ್ಲ. ತಮ್ಮ ಮಗಳನ್ನ ಬಿಟ್ಟು ಒಂದು ದಿನ ಕೂಡ ಇರದ ತಮ್ಮ ಅಳಿಯನ್ನ ಕಂಡು ಸರೋಜಾ ಮತ್ತು ಸುಹಾಸ್ ಅವರಿಗೆ ಏಜೆ ಮೇಲೆ ಮತ್ತಷ್ಟು ಗೌರವ ಹೆಚ್ಚಾಯಿತು. ಸ್ವಲ್ಪ ಹೊತ್ತಿನ ಮುಂಚೆ ಮೀರಾಳ ಜೊತೆಗೆ ಏಜೆ ನಡೆದುಕೊಂಡ ರೀತಿ ನೆನಪಾಗಿ ಅವಳ ಮುಖವು ಮತ್ತಷ್ಟು ಲಜ್ಜೆಯಿಂದ ಕೆಂಪಾಯಿತು. ಅವನ ಮುಖವನ್ನು ಕೂಡ ನೋಡಲು ಹಿಂಜರಿಕೆ ಅವಳಲ್ಲಿ. ಅವನ ಹತ್ತಿರ ಸುಳಿದು ಅವನಿಗೆ ತಿಂಡಿ ಬಿಡಿಸಲು ಹತ್ತಿರ ಬಂದವಳ ಕೈಗಳು ಹಾಗೆ ನಡುಗುವುದು ಗಮನಿಸಿದ ಏಜೆ ಅವನ ಮುಖದಲ್ಲಿ ಕೂಡ ಮುಗುಳ್ನಗೆ ಮುಡಿತು ಮೀರಾನ ನೋಡಿ. ಅಲ್ಲ, ಈ ಹುಡುಗಿ ನನ್ನ ಕಂಡ್ರೆ ಯಾಕಿಷ್ಟೊಂದು ಹೆದರೋದು? ಮದುವೆಗೂ ಮುಂಚೆ ಅಷ್ಟು ಗುಡುಕ್ತಾ ಇದ್ಲು, ಅದು ಬೇರೆ ಯಾರಿಗೋಸ್ಕರನೋ. ಆದರೆ ನಾನು ತಾಳೆ ಕಟ್ಟಾಗಿಂದ ತುಂಬ ಹೆದರ್ತಾಳೆ. ಯಾಕೆ ಹೀಗೆ ಇವಳು? ನನ್ನ ಹತ್ರ ಬರಲು ಹೆದರೋದು ಇವ್ರ ಮನೆಯವರು ಏನಾದರೂ ನೋಡಿದರೆ ನಾನೇನೋ ಇವಳನ್ನು ಹೆದರಿಸಿ ಬೆದರಿಸಿ ಇಟ್ಕೊಂಡಿದ್ದೀನಿ ಅಂತ ನನ್ನ ಬಗ್ಗೆ ಏನು ಅಂದ್ಕೊಳ್ಳೋದಿಲ್ಲ ಎಂದು ಮೀರಾ ಬಗ್ಗೆ ಯೋಚಿಸ್ತಾ ಅವಳ ಮುಖವನ್ನು ನೋಡಲು ತನ್ನ ತಮ್ಮನ ಜೊತೆಗೆ ನಗ್ತಾ ತಿಂಡಿ ಬಡಿಸ್ತಾ ಇದ್ದವಳ ಮುಖವನ್ನು ಸರಿಯಾಗಿ ನೋಡಲು ತನ್ನ ಸಿಹಿ ದಾಳಿಗೆ ಸಿಲುಕಿ ಅವಳ ತುಟಿಗಳು ಕೆಂಪಾಗಿದ್ವು. ಅದನ್ನು ಕಂಡವನಿಗೆ ಪಾಪ ಇವತ್ತು ಅವಳನ್ನು ತುಂಬ ಕಾಡಿದೆ ಅನಿಸುತ್ತೆ. ಅತ್ತೆ ಏನಾದರೂ ಸರಿಯಾಗಿ ಅವಳನ್ನು ಗಮನಿಸಿದರೆ ಮತ್ತಷ್ಟು ಮುಜುಗರ ಆಗಬಹುದು ಅವಳಿಗೆ ಎಂದುಕೊಂಡವನು ನೀರು ಕುಡಿಯಲು ಹೋದವನಿಗೆ ನೆತ್ತಿಗೆ ಹತ್ತಿ ಜೋರಾಗಿ ಕೆಮ್ಮಲು ಮೀರಾ ಆತಂಕದಿಂದ ಎದ್ದು ಅವನ ಬಳಿಗೆ ಹೋಗುವ ಮೊದಲೇ ಸುಹಾಸ್ ಅವರು ಅವರಿಗೆ ನೀರು ಕುಡಿಸಿ ನೆತ್ತಿಯ ಮೇಲೆ ತಟ್ಟಿ ಅವನ ಬೆನ್ನನ್ನು ನೆವರಿಸುತ್ತಾ ನಿಧಾನವಾಗಿ ಅಳಿ ಅಂದರೆ, ಯಾಕಪ್ಪ ಇಷ್ಟೊಂದು ಅವಸರ ಎಂದು ಅವನ ನೆತ್ತಿ ತಟ್ಟಲು ಅವರ ಕಾಳಜಿಗೆ ತನ್ನ ತಂದೆಯೇ ನೆನಪಾಗುವಂತೆ ಮಾಡಿತು ಏಜೆಗೆ. ತನ್ನ ತಂದೆಯ ನೆನಪುಗಳ ದಾಳಿಯಿಂದ ಅವನ ಕಣ್ಗಳು ರಕ್ತವನ್ನೇ ಉಗುಳುವಷ್ಟು ಕೆಂಪಾಗಿತ್ತು. ಅವನ ಮುಖವನ್ನು ನೋಡಿದ ಸುಹಾಸ್ ಅವರಿಗೆ, ಏನಾಯಿತು? ಯಾಕಪ್ಪ ನಿನ್ನ ಕಣ್ಗಳು ಇಷ್ಟೊಂದು ಕೆಂಪಾಗಿದೆ
ಎಂದು ಗಾಬರಿಯಿಂದ ಅವನ ಹಣೆಯ ಮುಟ್ಟಿ ನೋಡಲು ಅವನಿಗೆ ಯಾವುದೇ ರೀತಿಯ ಜ್ವರ ಇಲ್ಲದೆ ಇರೋದು ಕಂಡು ನಿಟ್ಟುಸಿರನ್ನ ಬಿಟ್ಟರು ಸುಹಾಸ್. ಇನ್ನೂ ಹೆಚ್ಚು ಹೊತ್ತು ತಾನು ಇಲ್ಲೇ ಇದ್ರೆ ಕೋಪದಿಂದ ಏನಾದರೂ ಹೆಚ್ಚು ಮಾತನಾಡುವ ಬದಲು ನಾನು ಇಲ್ಲಿಂದ ಹೊರಡೋದೇ ಉತ್ತಮ ಎಂದು, ಇಲ್ಲ ಮಾವ, ನಾನು ಆರಾಮಾಗೇ ಇದ್ದೀನಿ ಮಾವ, ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅರ್ಜೆಂಟ್ ಹೋಗಬೇಕು ಎಂದು ಯಾರ ಕಡೆಗೂ ಕೂಡ ತಿರುಗಿಯೂ ನೋಡದೆ ಕಾರ್ಕಿ ತಗೊಂಡು ಹೊರಗೆ ಹೋದ. ಮೀರಾ ಅವನ ಹಿಂದೆಯೇ ಹೋಗುವ ಬದಲು ಏಜೆ ಕಾರು ಅವನ ಮನೆಯ ಕಾಂಪೌಂಡ್ನ ದಾಟಿತ್ತು. ಇದೇನಾಯ್ತು ಇವರಿಗೆ? ಇಷ್ಟು ಹೊತ್ತು ಚೆನ್ನಾಗಿಯೇ ಇದ್ದವರು ಈಗ ನೋಡಿದರೆ ತುಂಬ ಬೇಸರ ಮಾಡ್ಕೊಂಡಿರುವ ಹಾಗೆ ಹೋದ್ರು ಎಂದು ಬಾಗಿಲ ಬಳಿ ಏಜೆ ಬಗ್ಗೆನೇ ಯೋಚಿಸ್ತಾ ನಿಂತವಳ ಹೆಗಲ ಮೇಲೆ ಕೈ ಇಡಲು ತಕ್ಷಣನೇ ಎಚ್ಚೆತ್ಕೊಂಡ ಮೀರಾ ಹಿಂದೆ ತಿರುಗಿ ನೋಡಲು, ಅಪ್ಪ, ತಿಂಡಿ ತಿನ್ನೋದು ಬಿಟ್ಟು ಯಾಕೆ ನೀವು ಎದ್ದು ಬಂದಿದ್ದು? ನೀವು ಬನ್ನಿ ತಿಂಡಿ ತಿನ್ನೋಣ ಎಂದು ಅವರ ಕೈ ಹಿಡಿಯಲು ಮೀರಾ, ನಿನ್ನ ಗಂಡ ಯಾಕೆಷ್ಟು ಬೇಸರ ಮಾಡ್ಕೊಂಡಿರುವ ಹಾಗೆ ಕಾಣ್ತಾದೆ? ಯಾಕೆ ಪುಟ್ಟ, ಏನಾಯಿತು? ನನ್ನ ಮಾತಿನಿಂದ ಏನಾದರೂ ಅವರ ಮನಸ್ಸಿಗೆ ನೋವಾಯ್ತಾ ಪುಟ್ಟ? ನನಗೇನೋ ನೋವಾಯಿತು ಅನಿಸುತ್ತೆ ಎಂದು ಬೇಸರದಿಂದ ಮೀರಾ ಮುಖವನ್ನು ನೋಡಲು ತಕ್ಷಣವೇ ಅವರ ಕೈ ಹಿಡಿದ ಮೀರಾ, ಅಯ್ಯೋ ಅಪ್ಪ, ನೀವು ಅಂದುಕೊಂಡಂತೆ ಏನೂ ಆಗಿಲ್ಲ. ಅವರು ಬೇಸರವಾಗಿದ್ದು ನಿಜ, ಆದರೆ ಅದು ನಿಮ್ಮಿಂದಾಗಿ ಅಲ್ಲ. ನಿಮ್ಮ ಕಾಳಜಿ ನೋಡಿ ಅವರಿಗೆ ಅವರ ತಂದೆ ನೆನಪಾಯಿತು. ಅವರಿಗೆ ಅವರ ತಂದೆ ಅಂದರೆ ತುಂಬಾ ಇಷ್ಟ. ಅವರಿಬ್ಬರು ತಂದೆ ಮಗಳಂತೆ ಅಲ್ಲ, ಎಂದಿಗೂ ಇರ್ತಾ ಇರಲಿಲ್ಲ, ಒಳ್ಳೆಯ ಫ್ರೆಂಡ್ಸ್ ಹಾಗೆ ಇದ್ದರು. ಹಾಗಂತ ಒಮ್ಮೆ ಹೇಮಾ ಅಮ್ಮ ನನಗೆ ಹೇಳಿದರು, ಇವತ್ತು ನಿಮ್ಮ ಪ್ರೀತಿಯವರಿಗೆ ಅವರ ತಂದೆ ನೆನಪಾಗುವಂತೆ ಮಾಡಿದೆ. ಸ್ವಲ್ಪ ಹೊತ್ತು ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಟ್ರೆ ಸರಿ ಹೋಗ್ತಾರೆ. ನೀವು ಸುಮ್ಮನೆ ಎಲ್ಲ ಆಗಿದ್ದು ನನ್ನಿಂದಲೇ ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಟು ಬನ್ನಿ ಈಗ ತಿಂಡಿ ತಿನ್ನಿ ಎಂದು ಕೈ ಹಿಡಿದು ಕರ್ಕೊಂಡು ಬಂದಳು ಮೀರಾ. ಇತ್ತ ಮೀರಾ ಇಲ್ಲದೆ ವಿದ್ಯಾಳಿಗೆ ಮನೆಯ ಎಲ್ಲ ಕೆಲಸ ತನ್ನ ಮೇಲೆ ಬಿದ್ದಿರುವುದು ಕಂಡು ಮೀರಾ ಮೇಲೆ ಮತ್ತಷ್ಟು ಕೋಪ ಹೆಚ್ಚಾಗಿತ್ತು. ಅವಳ ಮಿರಣ ಕೋಪವನ್ನು ಅಡುಗೆ ಮನೆಯ ಪಾತ್ರೆಗಳ ಮೇಲೆ ತೋರಿಸೋದು ಅಲ್ಲದೆ ತನ್ನ ಗಂಡ ಆರ್ಯನ ಮೇಲೂ ಕೋಪಿಸ್ಕೊಳ್ತಾ ಇದ್ಲು. ಆರ್ಯ, ಅಲ್ಲ ಡಾರ್ಲಿಂಗ್, ಅದಕ್ಕೆ ಏನು ಸುಮ್ಮನೆ ಅವರ ಮನೆಗೆ ಹೋಗಿದ್ದಾರಾ ಹೇಳು? ಪಾಪ, ಅವರಿಗೆ ಹುಷಾರಿಲ್ಲ ಅಂತ ಹೋಗಿದ್ದಾರೆ. ನೀನು ಅವರಿಗೆ ಹುಷಾರಿಲ್ಲ ಅಂದರೂ ಕೂಡ ಅಡುಗೆ ಮನೆಗೆ ಹೋಗೋಣ, ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡೋಣ ಅನ್ನೋದಿಲ್ಲ. ಅದಕ್ಕೇನೆ ಅಮ್ಮ ಒಂದೆರಡು ದಿನ ರೆಸ್ಟ್ ಮಾಡಲಿ ಅಂತ ಅತ್ತಿಗೆನ ಅಲ್ಲಿಗೆ ಕಳಿಸಿರೋದು. ಆಗ ವಿದ್ಯೆ, ಓಹೋ, ಏನು ಸಾಹೇಬ್ರಿಗೆ ಅತ್ತಿಗೆ ಮೇಲೆ ಪ್ರೀತಿ ಹೆಚ್ಚಾಗಿ ಉಕ್ಕಿ ಹರಿತಾ ಇದೆ. ಅಲ್ಲರಿ, ನಿನ್ನೆ ಅವಳು ಹೋದಾಗಿಂದ ನನಗೆ ಅಡುಗೆ ಬರೋಲ್ಲ ಅಂತ ಅಂದರೂ ಕೂಡ ಏನೋ ಪಾಪ ಅಂತ ಫೋನ್ ನೋಡಿಕೊಂಡು ಕಷ್ಟಪಟ್ಟು ಅಡುಗೆ ಮಾಡಿ ಹಾಕಿದರೆ, ಅಯ್ಯೋ ಪಾಪ, ನನ್ನ ಹೆಂಡತಿ ಎಷ್ಟು ಕಷ್ಟಪಟ್ಟು ಅಡುಗೆ ಬರದೇ ಇದ್ದರೂ ಇಷ್ಟು ರುಚಿಯಾದ ಅಡುಗೆ ಮಾಡ್ತಾ ಇದ್ದಾಳೆ ಅಂತ ಒಂದು ಮಾತು ನಿಮ್ಮ ಬಾಯಿಂದ ಬಂತ? ಏನು ಆ ಹಾಳದೊಳಗಾಗಿ ದೊಡ್ಡದಾಗಿ ಏನೋ ಆಗಿದೆ ಅಂತ ಮನೆಯವ್ರಿಗೆಲ್ಲ ಆ ಹಾಳದೊಳ ಚಿಂತೆನೆ ಎಂದು ಕೋಪಿಸಿಕೊಳ್ಳಲು, ವಿದ್ಯಾ ಡಾರ್ಲಿಂಗ್, ರುಚಿಯಾದ ಅಡುಗೆನಾ? ಎಲ್ಲಿದೆ? ನನಗೆ ಕಾಣದಿರುವ ಹಾಗೆ ಏನಾದರೂ ಮಾಡಿದೀಯಾ ಎಂದು ಸುತ್ತಲೂ ಕಣ್ಣಾಡಿಸುತ್ತಾ ವಿದ್ಯಾ ಮುಖ ನೋಡಲು, ಆರ್ಯ ಎಂದು ಕೋಪದಿಂದ ವಿದ್ಯಾ, ಯಾಕೆ ಈಗ ನಿಮ್ಮ ತಟ್ಟೆಯಲ್ಲಿ ತಿಂತಾ ಇರೋದು ಹೇಗೆ ಕಾಣಿಸ್ತಾ ಇದೆ ಎನ್ನಲು, ಈ ಬಟರ್ ಬ್ರೆಡ್ ಮಾಡೋಕ್ಕೆ ಯೂಟ್ಯೂಬ್ ನೋಡಿಕೊಂಡು ರುಚಿಕರವಾದ ಅಡುಗೆ ಅನ್ನೋ ಬಿಲ್ಡಪ್ ಬೇರೆ ಎಂದು ಗೊಣಗಲು, ಏನ್ರಿ ಅದು? ನನಗೆ ಕೇಳಿಸ್ತಾ ಇರುವ ಹಾಗೆ ಗೊಣಗ್ತಾ ಇದ್ದೀರಾ? ಅಯ್ಯೋ ಡಾರ್ಲಿಂಗ್, ನಿನ್ನ ಬಗ್ಗೆ ಗೊಣ್ಬೋದು, ಅದು ನೀನು ಮಾಡಿಕೊಟ್ಟಿರುವ ಈ ಮೃಷ್ಟಾನ್ನ ಭೋಜನ ತಿಂದು ಮುಗಿಸುವ ತನಕ ನನ್ನ ಗಮನ ಆಚೆ ಈಚೆ ಕೂಡ ಹೋಗೋದೇ ಇಲ್ಲ ಎಂದು ಪೆಚ್ಚಾಗಿ ನಗುತ್ತಾ ಬ್ರೆಡ್ಗೆ ಸ್ವಲ್ಪ ಜಾಮ್ ಹಾಕ್ಕೊಂಡು ತಿನ್ನಲು ಆಗದೆ ತಟ್ಟೆಯಲ್ಲಿ ಬಿಟ್ಟು ಕೂಡ ಏಳಲು ಆಗದೆ ಹೇಗೋ ಕಷ್ಟಪಟ್ಟು ತಿಂದು ಮುಗಿಸಿದ್ದ ಆರ್ಯ ಪಾಪ. ಹಾಗಿದ್ರೆ ನಿಮಗೆ ರಾತ್ರಿ ಕೂಡ ಇದನ್ನೇ ಮಾಡಿಕೊಡ್ಲಾ ಎಂದು ಅವಳ ಮಾತು ಪೂರ್ತಿ ಮುಗಿಯುವ ಮುನ್ನವೇ, ಅಯ್ಯೋ ಚಿನ್ನ, ಇವತ್ತು ನಾನು ಮನೆಗೆ ಬರೋದು ಲೇಟ್ ಆಗುತ್ತೆ, ಸುಮ್ಮನೆ ನಿನಗೆ ಯಾಕೆ ಇಷ್ಟೊಂದು ರಿಸ್ಕು, ನಿನ್ನ ಪಾಡಿಗೆ ನೀನು ಊಟ ಮುಗಿಸಿ ಮಲಗು ಎಂದು ನಿಟ್ಟುಸಿರು ಬಿಟ್ಟನು ಆರ್ಯ. ನೋಡಿಲಿ, ನಿನ್ನೆಯಿಂದ ಈ ಮನೆ ಕ್ಲೀನ್ ಮಾಡಿ ಅಡುಗೆ ಮಾಡಿ ಪಾತ್ರೆಗಳನ್ನು ತೊಳೆದು ನನ್ನ ಕೈ ಹೇಗಾಗಿದೆ ಅಂತ, ಅದಕ್ಕೆ ನಾನು ಬೇರೆ ಏನಾದರೂ ಆರ್ಡರ್ ಮಾಡ್ಕೊಂಡು ತಿನ್ನಲಾ ಎಂದು ಅವನ ಮುಖವನ್ನು ನೋಡಲು, ಆಹಾ, ನಮಗೆ ಮಾತ್ರ ಒಳ್ಳೆ ನಾಯಿಗೆ ಹಾಕುವ ಹಾಗೆ ಬ್ರೆಡ್ ಬಟರ್ ಸ್ವಲ್ಪ ಜಾಮ್ ತಿನ್ನಿಸಿ ಇವಳು ಬೇರೆ ಬೇರೆ ಏನಾದರೂ ಆರ್ಡರ್ ಮಾಡ್ಕೊಂಡು ತಿಂತಾಳಂತೆ. ಮಾಡಿರೋದೆ ಬಟರ್ ಹಾಕಿ ಬ್ರೆಡ್ನ ಬೇಯಿಸಿ ಅದರಲ್ಲಿ ಬೇರೆ ಪಾತ್ರೆ ತೊಳೆದು ಕೈ ಬೇರೆ ನೋವಾಗಿದೆಯಂತೆ. ಪಾಪ
ಅದಕ್ಕೆ ಅಷ್ಟು ರುಚಿಯಾಗಿ ಅಡುಗೆ ಮಾಡಿ ಮನೆ ಕೆಲಸ ಎಲ್ಲ ಮಾಡಿದರೂ ಕೂಡ ಒಂದಿನವೂ ಹೀಗೆಲ್ಲ ಹೇಳ್ಕೊಂಡವರೇ ಅಲ್ಲ ಎಂದು ಯೋಚಿಸ್ತಾ ಕುಳಿತವನ್ನ ಎಚ್ಚರಿಸಿದ್ದು ವಿದ್ಯಾಧ್ವನಿ. ತಕ್ಷಣವೇ ಎಚ್ಚೆತ್ಕೊಂಡ ಆರ್ಯ, ಸರಿ ಡಾರ್ಲಿಂಗ್, ನಿಂಗೆ ಏನು ಬೇಕೋ ಅದನ್ನೇ ತಿನ್ನು ಎಂದು ಅವಳಿಗೆ ಹೋಗಿ ಬರುವುದಾಗಿ ತಿಳಿಸಿ ಆಫೀಸ್ಗೆ ಹೊರಟನು. ಮತ್ತೆ ತಂದೆ ಮನೆಯಲ್ಲಿರೋ ಮೀರಾ ಬೇಸರದಿಂದ ಹೋದ ಗಂಡನನ್ನ ನೆನೆದು ಮೀರಾ ಮನವು ಅವನಿಗಾಗಿ ಚಟಪಡಿಸ್ತಾ ಇತ್ತು. ಇವರು ಊಟ ಮಾಡಿದಾರೋ ಅಥವಾ ಇನ್ನೂ ಹಾಗೆ ಬೇಜಾರು ಮಾಡಿಕೊಂಡು ಊಟ ಮಾಡದೆ ಹಾಗೆ ಕೆಲಸ ಮಾಡ್ತಾ ಇದ್ದಾರೋ ಏನೋ ಎಂದು ರೂಮಿನ ತುಂಬ ಚಡಪಡಿಸುತ್ತಾ ಓಡಾಡ್ದವಳಿಗೆ ಈಗಲೇ ಹೋಗಿ ಅವರನ್ನ ಸಮಾಧಾನ ಮಾಡಲೆ ಅನ್ನುವಂತೆ ಆಗಿತ್ತು. ತಕ್ಷಣವೇ ಮೊಬೈಲ್ನ ಕೈಗೆ ತಗೊಂಡವಳು ಫೋನ್ ಮಾಡಿ ಕೇಳೋಣ ಊಟ ಮಾಡಿದ್ರಾ ಎಂದು. ಅವನ ನಂಬರ್ಗೆ ಡಯಲ್ ಕೂಡ ಮಾಡಿದ್ದು. ಅದು ರಿಂಗ್ ಆಗುವ ಮುನ್ನವೇ ಕಾಲ್ನ ಕಟ್ ಮಾಡಿಬಿಟ್ಲು ಮೀರಾ. ಹಾಗೆ ಬೆಡ್ ಮೇಲೆ ಕುಳಿತಳು. ಬೇಡ ಬೇಡ, ಮೊದಲೇ ಬೇಜಾರಾಗಿದ್ದಾರೆ, ಈಗ ನಾನೇನಾದರೂ ಕಾಲ್ ಮಾಡಿದರೆ ಮತ್ತಷ್ಟು ಕೋಪಿಸ್ಕೊಳ್ತಾರೆ ಅಷ್ಟೆ ಎಂದು ತಕ್ಷಣವೇ ಏನೋ ನೆನಪಾದವಳ ಹಾಗೆ ಆರ್ಯನ್ಗೆ ಕಾಲ್ ಮಾಡಿದ್ಲು. ತನ್ನ ಅತ್ತಿಗೆ ನಂಬರ್ ನೋಡಿದ ಆರ್ಯ ಮೀಟಿಂಗ್ ನಡೀತಾ ಇದ್ರೂ ಕೂಡ ಫೋನ್ ಹಿಡಿದು ಹೊರಗೆ ಬಂದು ಕಾಲ್ ರಿಸೀವ್ ಮಾಡಿದವನು, ಹೇಳಿ ಅದಕ್ಕೆ, ಏನು ವಿಷಯ ಎನ್ನಲು, ಅದು ಆರ್ಯ ಅವರೇ, ನಿಮ್ಮ ಅಣ್ಣ ಊಟ ಮಾಡಿದ್ರಾ ಎಂದು ಫೋನ್ ಮಾಡಿ ಕೇಳಬೇಕಿತ್ತು. ಅಯ್ಯೋ ಅದಕ್ಕೆ, ಅಣ್ಣನ ನಾನೇ ಕಾಲ್ ಮಾಡಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಆಫೀಸ್ಗೆ ಕರ್ಸ್ಕೊಂಡಿದ್ದೆ. ಅಣ್ಣ ಇನ್ನೂ ಊಟ ಮಾಡಿಲ್ಲ. ಅದಕ್ಕೆ ಅಣ್ಣ ಈಗ ಒಂದು ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿ ಇದ್ದಾನೆ, ಅದು ಮುಗಿಸಿ ಊಟಕ್ಕೆ ಹೋಗಬೇಕು. ಯಾಕತ್ತಿಗೆ, ಏನಾಯಿತು ಎನ್ನಲು, ಹಾಗೇನಿಲ್ಲ ಆರ್ಯ ಅವರೇ, ಅವರು ಬೆಳಗ್ಗೆ ಸರಿಯಾಗಿ ತಿಂಡಿ ತಿಂದೆ ಹಾಗೆ ಬೇಗ ಹೋಗಬೇಕು ಅಂತ ಹೋದರು, ಅದಕ್ಕೆ ಕೇಳಿದೆ ಎಂದು ಏನೋ ಒಂದು ಹೇಳಿ ವಿಷಯನ ಮರೆಸಿದ್ಲು ಮೀರಾ. ಹೌದಾ, ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ, ನಾನು ಮೀಟಿಂಗ್ ಮುಗಿದ ತಕ್ಷಣವೇ ಅಣ್ಣನನ್ನು ಊಟಕ್ಕೆ ಕರ್ಕೊಂಡು ಹೋಗ್ತೀನಿ. ಸರಿ ಅದಕ್ಕೆ, ನನಗೆ ಮೀಟಿಂಗ್ ಇದೆ, ಲೇಟ್ ಆದರೆ ಆಮೇಲೆ ನಿಮ್ಮ ಯಜಮಾನರು ನನ್ನ ಮೇಲೆ ಬರೀ ಕಣ್ಣಿಂದಾನೇ ಬೆಂಕಿ ಉಗುಳಿ ಸುಟ್ಬಿಡ್ತಾರೆ ಅಷ್ಟೆ. ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಎಂದು ಫೋನ್ ಕಟ್ ಮಾಡಿ ಮೀಟಿಂಗ್ ರೂಮಿಗೆ ನಡೆದನು. ಆರ್ಯ ಹೇಳಿದರೂ ಕೂಡ ಏನೋ ಒಂದು ರೀತಿಯ ಚಡಪಡಿಕೆ ಶುರುವಾಗಿತ್ತು ಮೀರಾಗೆ. ಮೀಟಿಂಗ್ ಮುಗಿಸಿ ತನ್ನ ಕ್ಯಾಬಿನ್ ಒಳಗಡೆ ಬಂದ ಏಜೆ ತನ್ನ ಕೋಟ್ನ ಬಿಚ್ಚಿಸಿದು ಸೋಫಾ ಮೇಲೆ ಕುಳಿತು ಹಾಗೆ ಹಿಂದಕ್ಕೆ ಬರಗಿದವನು. ಕಣ್ಣು ಮುಚ್ಚಿದವನಿಗೆ ರಾತ್ರಿ ತಾನು ಮೀರಾ ಜೊತೆಗೆ ನಡೆದುಕೊಂಡ ರೀತಿ ನೆನಪಾಗಿ ಅವಳ ಮುದ್ದು ಮುಖ ಹಾಗೆ ತನ್ನನ್ನು ಕಂಡು ಹೆದರಿಕೆಯಿಂದ ಜೋರಾಗಿ ಬಡಿದುಕೊಳ್ಳುವ ಕಣ್ಣೆಪ್ಪೆಗಳು ನೆನಪಾಗಿ ಆ ಸುಸ್ತಿನಲ್ಲಿಯೂ ಕೂಡ ಏಜೆ ಮುಖದಲ್ಲಿ ಮುಗುಳಿನಗೆ ಮೂಡಿತು. ತಕ್ಷಣವೇ ಬಾಗಿಲು ದೂಡಿ ಒಳಗಡೆ ಬಂದ ಆರ್ಯನ ಕಂಡು, ಇದೇನಿದು, ಒಳ್ಳೆ ಮಕ್ಕಳ ಹಾಗೆ ಬಾಗಿಲು ಹಾಗೆ ದೂಡ್ಕೊಂಡು ಬರ್ತಾ ಇದೆಯಾ? ಹೌದು, ಅದೇನದು, ಮೀಟಿಂಗ್ ನಡೀತಾ ಇದ್ರೂ ಕೂಡ ಅಷ್ಟು ಅವಸರವಾಗಿ ಫೋನ್ ಹಿಡಿದು ಹೊರಗೆ ಹೋಗಿದ್ದು ಎಂದು ಪುನಃ ಕಣ್ಣು ಮುಚ್ಚಲು, ಅಣ್ಣ ಅದು ಅದಕ್ಕೆ ಮಾಡಿ ಕಾಲ್ ಮಾಡಿದ್ರು ಎಂದು ಮುಂದೆ ಮಾತನಾಡಲು ಹೋದವನ್ನ ತಡೆಯುತ್ತಾ ಕಣ್ಣು ತೆರೆದವು. ಏನಂತೆ, ನಿನ್ನ ಅತ್ತಿಗೆ ಮೈದನರದ್ದು ಎಂದು ಕೂಡ ಒಮ್ಮೆ ಆದರೂ ನನಗೆ ಫೋನ್ ಮಾಡಿದೆ. ಹೆಂಡತಿ ಮೇಲೆ ಹುಸಿ ಮುನಿಸು ಶುರುವಾಯಿತು ಏಜೆಗೆ. ಅಣ್ಣ ಅದು ಅದಕ್ಕೆ ಹೇಳಿದರು, ಬೆಳಗ್ಗೆ ನೀನು ಸರಿಯಾಗಿ ತಿಂಡಿ ತಿಂದೆ ಹಾಗೆ ಬಂದಿದ್ದೀಯಾ, ಅವರಿಗೆ ಬೇಗನೆ ಊಟ ಮಾಡೋಕ್ಕೆ ಹೇಳಿದರು ಎನ್ನಲು, ಯಾಕೆ ನಿನ್ನ ಅತ್ತಿಗೆಗೆ ನನ್ನ ಫೋನ್ ನಂಬರ್ ಗೊತ್ತಿಲ್ವಂತ ಎಂದು ಏಜೆ ತನಗೆ ಫೋನ್ ಮಾಡಿ ಊಟ ಮಾಡಿದ್ರ ಎಂದು ಕೇಳಬಹುದಿತ್ತು. ಅದನ್ನು ಬಿಟ್ಟು ಆರ್ಯಕ್ಕೆ ಹೇಳಿದ್ದು ಕಂಡು ಹುಸಿ ಮುನಿಸು ಮತ್ತಷ್ಟು. ಅಣ್ಣ ನಿನ್ನ ಫೋನ್ ಇಲ್ಲೇ ಕ್ಯಾಬಿನ್ ಒಳಗಡೆ ಬಿಟ್ಟು ಅವರು ಫೋನ್ ಮಾಡಿಲ್ಲ ಅಂತ ಕೋಪ ಮಾಡಿಕೊಂಡ್ರೆ ಹೇಗೆ? ಸರಿ, ನಾನು ಇಲ್ಲಿಗೆ ಊಟ ತರೋಕ್ಕೆ ಹೇಳ್ತೀನಿ, ನೀನು ಹೋಗಿ ಫ್ರೆಶ್ ಆಗು ಎನ್ನಲು ಮುಗುಳ್ನಗುತ್ತಾ ಮೇಲಿದ್ದ ಏಜೆ ಫ್ರೆಶ್ ಆಗಲು ಹೋದನು. ಫ್ರೆಶ್ ಆಗಿ ಹೊರಗೆ ಬಂದಾಗ ಆರ್ಯ ಆಗಲೇ ಊಟ ತರಿಸಿ ರೆಡಿ ಮಾಡಿದ್ದನು. ಒಂದು ತುತ್ತು ಬಾಯಿಗೆ ಇಟ್ಟವನಿಗೆ ಆ ಊಟ ಯಾರು ಮಾಡಿರೋದು ಎಂದು ಅರಿವಾಯಿತು. ತಕ್ಷಣವೇ ತಲೆ ಎತ್ತಿ ಆರ್ಯ ಮುಖವನ್ನು ನೋಡಲು ಬೆಳಗ್ಗೆ ನಾಯಿಗಳು ತಿನ್ನುವ ಹಾಗೆ ಬ್ರೆಡ್ನ ಕಷ್ಟಪಟ್ಟು ತಿಂದು ಬಂದವನಿಗೆ ತನ್ನ ಅತ್ತಿಗೆ ಮಾಡಿ ಕಳಿಸಿರುವ ರುಚಿಯಾದ ಊಟ ಕಂಡೊಡನೆ ಹೊಟ್ಟೆಯಲ್ಲಿ ಹಸಿವು ಹೆಚ್ಚಾದಂತೆ ಬೇಗನೆ ತಿಂತಾ ಇದ್ದ ಆರ್ಯನ ಅಣ್ಣನ ನೋಟ ಕಂಡೊಡನೆ ನೆತ್ತಿಗೆ ಹತ್ತಿತು. ಅವನು ಕೆಮ್ಮಲು ತಾನೇ ಅವನಿಗೆ ನೀರು ಕೊಟ್ಟು ನೆತ್ತಿ ತಟ್ಟಲು ಸ್ವಲ್ಪ ಸಮಯದ ನಂತರ ಸುಧಾರಿಸಿಕೊಂಡ ಆರ್ಯ, ಅಣ್ಣ ಅದು ಆಗಲೇ ಅದಕ್ಕೆ ಫೋನ್ ಮಾಡಿದಾಗ ನಾನೇ ಅವರಿಗೆ ಊಟ ಕಳಿಸ್ಕೊಡಲು ತಿಳಿಸಿ ಡ್ರೈವರ್ನ ಕಳಿಸಿದ್ದು. ಅದು ಅಣ್ಣ, ನಿನ್ನೆ ಅದಕ್ಕೆ ಹೋದಾಗಿನಿಂದ ಈ ವಿದ್ಯೆ ಬರೀ ಬ್ರೆಡ್ ಬಟರ್ ಜಾಮೆ ತಿನ್ನಿಸಿ ನಮಗಂತೂ ಹೊಟ್ಟೆ ತುಂಬ ಹಸ್ತಾಗಿತ್ತು. ಅದಕ್ಕೆ ಸಾರಿ ಅಣ್ಣ, ಅದು ನಿಮಗೆ ಮೊದಲೇ ಹೇಳಬೇಕಿತ್ತು ಎಂದು ತಲೆ ತಗ್ಗಿಸಿ ಸುಮ್ಮನೆ ಕೂರಲು
ಅವನ ಮುಖವನ್ನು ನೋಡಿ ನಕ್ಕ ಏಜೆ. ಅದಕ್ಕೆ ಯಾಕೆ ಹೀಗೆ ಒಳ್ಳೆ ಹುಡುಗಿ ನೋಡೋಕೆ ಹೋದಾಗ ತಲೆ ತೆಗೆಸಿ ಕೂರುವ ಹಾಗೆ ಕುಳಿತೆ? ಮೊದಲು ಊಟ ಮಾಡು. ಹಾಗೆ ಆರ್ಯ ಅದಕ್ಕೆ ಹೇಳಿಬಿಡು, ಇನ್ನು ಮುಂದೆ ಪ್ರತಿದಿನ ಮಧ್ಯಾಹ್ನ ಊಟವನ್ನು ಮನೆಯಿಂದಲೇ ಕಳಿಸ್ಕೊಡಲು ಎಂದು ತನ್ನ ಪಾಡಿಗೆ ತಾನು ಊಟ ಮಾಡ್ತಾ ಇದ್ದವನನ್ನು ಕಂಡು ಅವನ ಮಾತುಗಳನ್ನು ಕೇಳ್ತಾ ಇದ್ದ ಆರ್ಯ ಹೇಳಲಾಗದಷ್ಟು ಸಂತೋಷವಾಯಿತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅತ್ತಿಗೆ ಕೈ ರುಚಿ ಆಹಾ ಅಮೃತ ಎಂದು ಮತ್ತಷ್ಟು ಬಡಿಸಿಕೊಂಡು ತಿಂತಾ ಇದ್ದ ಆರ್ಯನ ಕಂಡು ಮುಗುಳ್ನಗೆ ಮೂಡಿತು. ಮಧ್ಯಾಹ್ನ ಊಟ ಕಳಿಸಿಕೊಟ್ಟವಳಿಗೆ ಅವರು ಊಟ ಮಾಡ್ತಾರೋ ಅಥವಾ ಇನ್ನೂ ಹಾಗೆ ಬೇಜಾರು ಮಾಡ್ಕೊಂಡಿದ್ದಾರೋ ಏನೋ. ಆರ್ಯ ಅವರಿಗೆ ಫೋನ್ ಮಾಡಿ ಅಂತ ಹೇಳಿದ್ರು, ಅವರು ಇನ್ನೂ ಫೋನ್ ಮಾಡಲಿಲ್ಲ ಎಂದು ಸರೋಜ ಅವರ ಬಲವಂತೆಯಿಂದ ಸೇರಿದಷ್ಟು ತಿಂದವಳಿಗೆ ಆದಷ್ಟು ಬೇಗ ಗಂಡನನ್ನು ನೋಡಲು ಚಡಪಡಿಸ್ತಾ ಕುಳಿತವಳಿಗೆ ಅವರು ಆಫೀಸ್ ಮುಗಿಸಿ ಇಲ್ಲಿಗೆ ಬರ್ತಾರಾ ಅಥವಾ ಅಲ್ಲಿಗೆ ಹೋಗ್ತಾರಾ ಹೇಗೆ ಎಂದು ಚಡಪಡಿಸ್ತಾ ಕುಳಿತವಳಿಗೆ ಫೋನ್ ತೆಗೆದುಕೊಂಡು ಇಂದು ಧೈರ್ಯವಾಗಿ ಮೊದಲ ಬಾರಿಗೆ ಗಂಡನಿಗೆ ಕರೆ ಮಾಡಲು ಒಂದೇ ರಿಂಗಿಗೆ ತೆಗೆದನು ಫೋನ್ನ ಏಜೆ. ಹಲೋ ಎಂದ ಧ್ವನಿ ಕೇಳಿದವನಿಗೆ ಈಗ ಮಾತನಾಡಲು ಬಾರದಂತೆ ಸುಮ್ಮನೆ ಕಿವಿಯ ಬಳಿ ಫೋನ್ ಹಿಡಿದುಕೊಂಡು ಉಗುಳು ನುಂಗುತ್ತಾ ಸುಮ್ಮನೆ ಕುಳಿತಳು ಮೀರಾ. ಯಾವುದೋ ಫೈಲ್ನ ನೋಡ್ತಾ ರಿಸೀವ್ ಮಾಡಿ ಹಲೋ ಎಂದವನಿಗೆ ತನ್ನ ಮುದ್ದಿನ ಮಡದಿ ಫೋನ್ ಮಾಡಿರುವುದು ಅರಿವಾಗಲಿಲ್ಲ. ಹೆಲೋ ಎಂದು ಎಷ್ಟೊತ್ತಾದರೂ ಮಾತನಾಡಿದವರ ಕಂಡು ಕಾಲ್ ಕಟ್ ಮಾಡಲು ಹೋದವನಿಗೆ ತನ್ನ ಮುದ್ದಿನ ಮಡದಿ ನಂಬರ್ ಕಂಡು ಒಂದು ಕ್ಷಣ ಆಶ್ಚರ್ಯ ಆಯಿತು. ಇವಳು ನಿಜವಾಗ್ಲೂ ನನ್ನ ಹೆಂಡತಿ ಫೋನ್ ಮಾಡಿರೋದಾ? ನಿಜವಾಗಿ ಇವಳು ನನಗೆ ಕಾಲ್ ಮಾಡಿದಾಳ ಎಂದು ಕಣ್ಣುಚಿಕೊಂಡು ಮತ್ತೊಮ್ಮೆ ನೋಡಲು ಅದು ಅವನ ಮಡದಿಯಿಂದ ಬಂದ ಕಾಲ್ ಆಗಿತ್ತು. ಹಾಗೆ ಅವಳು ಫೋನ್ ಮಾಡಿ ಮಾತನಾಡದೆ ಸುಮ್ಮನೆ ಇರುವುದು ಕಂಡು ಈಗ ಮಾತನಾಡ್ತೀಯಾ ಅಥವಾ ಹಾಗೆ ಫೋನ್ ಹಿಡ್ಕೊಂಡು ನಿದ್ದೆ ಮಾಡ್ತಿದ್ದೀಯಾ? ಈಗ ನಾನು ಫೋನ್ ಕಟ್ ಮಾಡ್ತೀನಿ, ನನಗೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸಗಳಿವೆ ಎಂದು ಅವನು ಅಷ್ಟು ಮಾತನಾಡ್ತಾ ಇದ್ದರೂ ಸುಮ್ಮನಿದ್ದ ಹೆಂಡತಿ ಕೋಪದಿಂದ ರೇಗಲು ಎಲ್ಲಿ ತನ್ನ ಮೇಲಿನ ಕೋಪದಿಂದ ಇವರು ಹೇಳ್ದಂತೆಯೇ ಮಾಡುವರೆಂದು ಅದು ಗಂಡ ಆಫೀಸ್ನಿಂದ ಇಲ್ಲಿಗೆ ಬನ್ನಿ ಎಂದು ಸುಮ್ಮನಾದವಳನ್ನು ಕಂಡು ಓಹೋ ಇವಳು ಕೂಡ ನನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರುವ ಹಾಗಿದೆ, ಇರಲಿ ಎಂದು ಇನ್ನೂ ಕಾಡಿಸುವ ಮನಸ್ಸಾಗಿ ಇಲ್ಲ ನನಗೆ ಸ್ವಲ್ಪ ಮನೆಯಲ್ಲಿ ಕೆಲಸ ಇದೆ, ಇವತ್ತು ನಾನು ಮನೆಗೆ ಹೋಗ್ತೀನಿ ಎಂದವನ ಮಾತಿಗೆ ಬೇಸರಿಸಿಕೊಂಡಳು ಮೀರಾ. ಮುಂದೆ ಏನು ಕೂಡ ಮಾತನಾಡಲು ಸಾಧ್ಯವಾಗದೆ ಕಾಲ್ ಕಟ್ ಮಾಡಿ ಬೆಡ್ ಮೇಲೆ ಅಂಗಾತ ಮಲಗಿದವಳ ಕಣ್ಗಳಿಂದ ನೀರು ಹರಿದಿತ್ತು. ಮತ್ತೆ ಈ ಕಡೆ ಏಜೆ ಮನೆಗೆ ಹೋದಾಗ ಮನೆಯಲ್ಲಿ ಯಾರು ಕೂಡ ಇರಲಿಲ್ಲ. ಅಲ್ಲಿಗೆ ಬಂದ ಪ್ರಿಯಾ ಏಜೆನ ನೋಡು ಅಚ್ಚು, ನನಗೆ ನೀನಂದರೆ ತುಂಬ ಇಷ್ಟ ಕಣೋ, ನಿಂಗೂ ನನ್ನ ಕಂಡ್ರೆ ತುಂಬ ಪ್ರೀತಿ ಇದೆ ಅಂತ ಗೊತ್ತು, ಅದಕ್ಕೆ ನೀನು ಕೋಪದಲ್ಲಿ ಮೀರಾಗೆ ತಾಳಿ ಕಟ್ಟಿದ್ರು ಕೂಡ ಇನ್ನೂ ಹೆಂಡತಿ ಅಂತ ಒಪ್ಕೊಂಡು ಸಂಸಾರ ಶುರು ಮಾಡಿಲ್ಲ. ಏಜೆ ಕೋಪದಿಂದ ಯಾರು ಹೇಳಿದ್ದು ನಿನಗೆ ನಾನು ಅವಳನ್ನು ಹೆಂಡತಿ ಅಂತ ಸ್ವೀಕರಿಸಿದ್ದು ಆಯಿತು, ನಿನ್ನ ಮರೆತು ಅವಳನ್ನು ಪ್ರೀತಿಸೋಕೆ ಶುರು ಮಾಡಿದ್ದು ಆಯಿತು, ನಮ್ಮಿಬ್ಬರ ಮಧ್ಯೆ ಬರೋ ಪ್ರಯತ್ನ ಮಾಡಬೇಡ ನೀನು ಅಂತ ಏಜೆ ಹೇಳಿದಾಗ ಓ ಹಾಗಾಗಿದ್ರೆ ನನ್ನ ಮೇಲಿನ ಕೋಪದಿಂದ ತಾನೇ ನೀನು ಸಿನಿಮಾ ಸೇರಿದ್ದು? ನಾನು ಓಡಾಡಿದ ಜಾಗ ಆಫೀಸಲ್ಲಿ ಇದ್ದರೆ ನಿನಗೆ ನನ್ನ ನೆನಪಾಗುತ್ತೆ ಅಂತ ತಾನೇ ನೀನು ಆಫೀಸ್ ಬಿಟ್ಟು ಸಿನಿಮಾ ಸೇರಿದ್ದು? ಮತ್ತೆ ಯಾಕೆ ಸಿನಿಮಾ ಶೂಟಿಂಗ್ ಅಂತ ಶ್ರಮ ಪಡ್ತೀಯ? ನಿಂದೆ ಆಫೀಸ್ನಲ್ಲಿ ನೀನು ಕೆಲಸ ಮಾಡಬಹುದು ಅಲ್ವಾ? ನನಗೆ ಗೊತ್ತು ಅಚ್ಚು, ನಿನಗೆ ಸಾಧ್ಯ ಇಲ್ಲ ನನ್ನ ಮರೆಯೋದಕ್ಕೆ ಅಂತ, ಅದಕ್ಕೆ ಆಫೀಸ್ಗೆ ಹೋದರೆ ನನ್ನ ನೆನಪು ನಿನಗೆ ಕಾಡುತ್ತೆ ಅಂತ ನೀನು ಆಫೀಸ್ಗೆ ಹೆಚ್ಚು ಹೋಗೋದೇ ಇಲ್ಲ. ನಿನಗೆ ಇಷ್ಟ ಇಲ್ಲದೇ ಇರೋ ನಟನೆನ ಆರಿಸ್ಕೊಂಡು ಬದುಕ್ತಾ ಇದೆಯಾ ಅಷ್ಟೇ. ನನಗೆ ಸಿನಿಮಾ ನಟನೆ ಅಂದರೆ ಇಷ್ಟ ಇಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನೀನು ಸಿನಿಮಾನೇ ಸೇರಿರೋದು. ಆಗ ಏಜೆ ನೋಡು ಸುಮ್ಮನೆ ಏನೇನು ಹೇಳಬೇಡ, ನೀನು ಅಂದ್ಕೊಂಡ ಹಾಗೆ ಏನೂ ಇಲ್ಲ ಅಂತಾನೆ. ಓ ಹೌದಾ, ಹಾಗಾದರೆ ಸಿನಿಮಾನ ನಿಲ್ಲಿಸಿ ನೀನು ನಿನ್ನ ಆಫೀಸ್ಗೆ ಹೋಗು, ಆಗ ನಾನು ನಿನ್ನ ತಂಟೆಗೆ ಬರೋದೇ ಇಲ್ಲ. ನಾನು USA ಹೊರಡ್ತೀನಿ ಇನ್ 20 ಡೇಸಲ್ಲಿ. ನೀನು ಆಫೀಸ್ನೇ ನೋಡ್ಕೊ, ನಾನು ಅದುವರೆಗೂ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಏಜೆ ಕೋಪದಿಂದ ಯು ಬ್ಲಡಿ ಇಡಿಯಟ್, ನನ್ನ ಮುಂದೆ ಇಷ್ಟೆಲ್ಲ ಮಾತಾಡ್ತೀಯ? ಸರಿ ಕಣೆ, ಅದು ಹಾಗೆ ಬಿಡಲಿ. ಇನ್ನು ಮುಂದೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ ಕಡೆ ತಿರುಗಿ ಕೂಡ ನೋಡೋದೇ ಇಲ್ಲ, ನನ್ನ ಆಫೀಸ್ ನೋಡಿಕೊಂಡು ಹೋಗ್ತೀನಿ ಕಣೆ, ನನ್ನ ಆಫೀಸ್ನ ಇನ್ನೂ ಎತ್ತರಕ್ಕೆ ಬೆಳೆಸ್ತೀನಿ ಅಂತ ಹೇಳಿ ವಾಪಸ್ ಮನೆಯಿಂದ ಹೊರಟುಬಿಡ್ತಾನೆ ಏಜೆ. ಈ ಕತೆ ಮುಂದುವರಿಯುವುದು. ಪ್ರಿಯಾಗೆ ಇಷ್ಟ ಇಲ್ಲ ಅಂತ ಸಿನಿಮಾ ಸೇರಿದ ಏಜೆ
ಇನ್ನು ಮುಂದೆ ಸಿನಿಮಾ ಶೂಟಿಂಗ್ ಎಲ್ಲ ಬಿಟ್ಟು ಆಫೀಸ್ಗೆ ಹೋಗ್ತಾನಾ, ಅಥವಾ ಕೋಪದಲ್ಲಿ ಹೊರಗೆ ಹೋದ ಏಜೆ ಮೀರಾ ಮನೆಗೆ ಹೋಗ್ತಾನಾ? ಈ ಕತೆ ಓದ್ತಾ ಇರೋರು, ಕೇಳ್ತಾ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ.